ಭಜನೆ ಎಲ್ಲ ಬಿಟ್ಟು ಡೈರೆಕ್ಟ್ ಕತೆಗೆ ಬರ್ತೀನಿ. ಇವನೇ ನಮ್ಮ ಹೀರೋ ಮನಮೋಹನ. ಇವನ ದಿನ ಶುರುವಾಗೋದೇ ಹೀಗೆ. ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಎದ್ದುಬಿಡ್ತಾನೆ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಗ್ಗೆನೇ ಸೂರ್ಯ ನಮಸ್ಕಾರ, ಯೋಗ, ಧ್ಯಾನ ಇದನ್ನೆಲ್ಲ ತಪ್ಪದೇ ಮಾಡ್ತಾನೆ. ಸ್ನಾನ ಮಾಡಿದ ಮೇಲೇ ಕಾಫಿ ಕುಡಿಯೋದು. ದಿನಾ ಶ್ರದ್ಧೆಯಿಂದ 1 ಗಂಟೆ ದೇವ್ರ ಪೂಜೆ ಮಾಡ್ತಾನೆ. ಅಪ್ಪ ಮತ್ತು ಅಮ್ಮನ ಕಾಲಿಗೆ ನಮಸ್ಕಾರ ಮಾಡದೆ ಮನೆಯಿಂದ ಹೊರಗೆ ಹೊರಡೋದೇ ಇಲ್ಲ. ಹೋಟೆಲ್ ತಿಂಡಿ ಒಳ್ಳೇದಲ್ಲ ಅಂತ ಮನೆಯಿಂದನೇ ಕ್ಯಾರಿಯರ್ ತೊಗೊಂಡು ಹೋಗ್ತಾನೆ. ಕಾಲೇಜಲ್ಲಿ ಅವನಾಯಿತು ಅವನ ಪಾಡಾಯಿತು. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಪುಸ್ತಕದ ಪುಟ ತಿರುಗಿಸ್ತಾ ಇರ್ತಾನೆ. ಎಲ್ಲೂ ಅಡ್ಡದಾರಿ ಹಿಡಿದೆ ಸೀದಾ ಮನೆಗೆ ಬರ್ತಾನೆ. ಮತ್ತೆ ಮನೆಯಲ್ಲಿ ಓದು, ರಿವಿಷನ್ನು. ವಾರಕ್ಕೊಂದ್ಸಲ ಅವನ ಫೇವ್ರೆಟ್ ಚಾನಲ್ ನೋಡ್ತಾನೆ, ಕಾರ್ಟೂನು. ಹುಡುಗಿಯರು ಅಂತಂದರೆ ಸಾಕು ಓಡ್ ಹೋಗ್ತಾನೆ. ಫ್ರೆಂಡ್ಸ್ ಸವಾಸ ಮಾಡಿಲ್ಲ, ಮೊಬೈಲ್ ಇಟ್ಕೊಂಡಿಲ್ಲ. ಸಿನಿಮಾ, ಡಿಸ್ಕೋ, ಪಬ್ಬು ಇದೆಲ್ಲ ಏನು ಅಂತ ಈ ಹುಡುಗನ ಪಾಪ ಗೊತ್ತೇ ಇಲ್ಲ ರೀ. ಅದ್ಯಾಕೋ ಕೆಟ್ಟ ಮಾತಿ ಹುಡುಗನ ಬಾಯಿಂದ ಬರೋದೇ ಇಲ್ಲ ಅಂತೀನಿ. ಇವನ್ ಯಾವನೋ ಫಸ್ಟ್ ರ್ಯಾಂಕ್ ರಾಜು ತಲೆ ತಿಂತಾ ಇದ್ದಾನೆ, ಬಡ್ಡಿ ಮಗನ್ ಇದು ಒಂದು ಲೈಫಾ ಅಂತ ಎಲ್ಲ ಬೈಕೋತಾ ಇದ್ದೀರಲ್ವಾ? ಕರೆಕ್ಟ್ ರೀ. ಇವಿಷ್ಟರಲ್ಲಿ ಒಂದು ಕ್ವಾಲಿಟೀಸು ನನ್ನ ಮಗನ ಹತ್ರ ಇಲ್ಲ. ಪಕ್ಕಾ ಓತ್ಲಾ ಗಿರಾಕಿ, ಬೇಜಾನ್ ಶೋ ಆಫ್ ಮಾಡ್ತಾನೆ. ಆದರೆ ಹಿಂಗೆಲ್ಲ ಇರಬೇಕು ಅಂತ ಇವರಪ್ಪ ಬೇಜಾನ್ ತಲೆ ತಿಂತಾನೆ. ಸೂರ್ಯ ಬೆಳಗ್ಗೆ ಅದು ಯಾಕೆ ಹುಟ್ತಾನೋ 6 ಗಂಟೆಗೆ ಬಡ್ಡಿ ಮಗ. ಹಲ್ಲುಜ್ದೆ ಕಾಫಿ ಕುಡಿಯೋ ಮಜಾ ಇವರಪ್ಪಂಗೆ ಏನು ಗೊತ್ತು. ಬೆಳಗ್ಗೆ ದಮ್ ಹೊಡಿಲಿಲ್ಲ ಅಂದರೆ ಕಕ್ಕಕ್ಕೆ ಪ್ರೆಷರ್ ಬರಲ್ಲ. ಫಿಸಿಕ್ಕು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಸುಂದರವಾಗಿರೋ ಹುಡುಗಿರಲ್ಲಿರುವಾಗ ಪುಸ್ತಕದಲ್ಲಿ ಯಾವನ್ರಿ ಹುಡುಕ್ತಾನೆ? ಒಂದು ಹುಡುಗಿನ ಪಟಾಯಿಸ್ಲಿಲ್ಲ, ಒಂದು ಪಬ್ಗೆ ಹೋಗಲಿಲ್ಲ, ಮಜಾ ಮಾಡಲಿಲ್ಲ ಅಂದರೆ ಅದು ಒಂದು ಲೈಫಾ? ಪ್ರತಿ ಸಲ ಫೋನ್ ರಿಂಗ್ ಆದಾಗ ಯಾವುದೋ ಫಿಗರ್ದು ಅನ್ಕೋತಾನೆ. ಬೇಡದಿರೋ ನನ್ನ ಮಕ್ಕಳೇ ಟಾರ್ಚರ್ ಇಡ್ತಾರೆ. ಹಾಯ್ ಡಾಕ್. ಓ ಸೂಪರ್ ಡಾಕ್. ಏನಕ್ಕೆ ಹೊರಗಡೆ ಮೀಟ್ ಮಾಡೋದು? ನಿಮ್ಮ ಹಾಸ್ಪಿಟ್ಲಲ್ಲೇ ಮೀಟ್ ಮಾಡೋಣ. ಹಾಯ್. ಒಳಗೆ ಹೋಗ್ಬೋದಾ? ಹಾ. ಏನೋ ಬರಕ್ಕೆ ಹೇಳಿದ್ರಂತಲ್ಲ ಡಾಕ್ಟರ್? ನೀವು ಬಿಸಿ ಇದ್ರೆ ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ ಇರ್ರಿ. ಆಕ್ಚುಲಿ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದಿದ್ದು. ನೀವಿಲ್ಲಿ ಹೊಸದಾಗಿ ಸೇರ್ಕೊಂಡಿರ್ಬೋದು, ಆದರೆ ನಾನಿಲ್ಲಿ ತುಂಬ ಹಳಬ. ಹಾಗಂತ ಪೇಷಂಟ್ ಅಂತ ತಿಳ್ಕೊಂಬಿಡಿ. ನಿಮ್ಮ ಡಾಕ್ಟ್ರಿಗೆ ನಾನೊಂಥರ ಫ್ಯಾಮಿಲಿ ಫ್ರೆಂಡ್. ನಮ್ಮ ಡಾಕ್ ಒಂಥರ ರಸಿಕ. ಸುಂದರವಾಗಿರೋ ಹುಡುಗಿಯರನ್ನ ಮಾತ್ರ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು. ಇಲ್ಲಿಗೆ ಬರೋ ಪೇಷಂಟ್ಗಳು ಏನು ಸಾಕಾಗಿರ್ತಾರೆ ಅನ್ಕೊಂಡಿದ್ದೀರಾ? ಡಾಕ್ಟರ್ ನಾನು ಆಮೇಲೆ ಬರ್ತೀನಿ. ರೀ ನಿಂತ್ಕೊಳ್ರಿ. ನೀವು ನೋಡಕ್ ಸಖತ್ ಲಕ್ಷಣವಾಗಿದ್ದೀರಾ. ನಿಮ್ಮ ನಕ್ಷತ್ರ ಗೊತ್ತೇನ್ರಿ? ನೋಡಿ, ನಾ ಸುತ್ತಿ ಬಳಸಿ ಮಾತಾಡಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಮದುವೆ ಆಗ್ತೀರಾ ನನ್ನ? ನಿಮ್ಗೇನಾದ್ರೂ ಲೂಸಾ? ಅಯ್ಯೋ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಬಿಟ್ರಿ. ಆಕ್ಚುಲಿ ನಮ್ಮ ಫ್ಯಾಮಿಲಿ ನೀವು ತುಂಬಾ ಚೆನ್ನಾಗಿ ಹೊಂದ್ಕೊಳ್ತೀರಾ ಅಂತ ಕಾಣುತ್ತೆ. ಹೆಣ್ಣೋಡ ಶಾಸ್ತ್ರಕ್ಕೆ ಯಾವಾಗ ಬರೋದು? ಯಾವಾಗ ಹಿಡಿದಿದ್ದು ಹುಚ್ಚು? ಈಗ ತಾನೇ ನಿಮ್ಮನ್ನ ನೋಡ್ತಿದ್ದಾಗೆ ಹಿಡಿತು. ಹುಚ್ಚು ಬಿಡಿಸೋ ಡಾಕ್ಟರ್ ನೀವಾಗಿ ಲೈಫ್ ಲಾಂಗ್ ಪೇಷಂಟ್ ಆಗಿರ್ತೀನಿ. ಇದೇ ಕಿತ್ತೋಗಿರೋ ಡೈಲಾಗ್ನ ಎಷ್ಟು ಹುಡುಗಿರಿಗೆ ಹೇಳಿದಿರೋ ನೀವು ಅಲ್ವಾ? ಅಲ್ಲ ರೀ, ಈ ಕಾಲದಲ್ಲೂ ಒಂದು ಹುಡುಗಿಗೂ ಐ ಲವ್ ಯು ಹೇಳ್ದಲ್ಲೇ ಇರೋ ಫ್ರೆಶ್ ಪೀಸ್ ನಿಮಗೆ ಸಿಗ್ತಾರೆ ಅನ್ಕೊಬಿಟ್ಟಿದ್ದೀರಾ? ನಾನ್ಸೆನ್ಸ್. ಎಲ್ಲ ಹುಡುಗರು ನಿಮ್ ತರ ಇರಲ್ಲ. ಡಾಕ್, ಒಂದಾಯಿ ಹುಡುಗಿ ಪೆದ್ಮುಂಡೆದು, ಇಲ್ಲ ದಡ್ ಶಿಖಾಮಣಿ, ಇಲ್ಲ ಬೇಡ ಬಿಡಿ. ಮನು, ತಮಾಷೆ, ನಗು, ಹುಡುಗಾಟ ಇಷ್ಟೇ ಅಲ್ಲ ಜೀವನ. ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ. ಇನ್ನಾದ್ರೂ ಸ್ವಲ್ಪ ಸೀರಿಯಸ್ ಆಗೋ ಲೈಫಲ್ಲಿ. ಎಲ್ಲ ನನ್ನ ಮಕ್ಳು ಇದನ್ನೇ ಹೇಳ್ತಾರಲ್ಲ. ಈ ಸೀರಿಯಸ್ ಆಗಿರೋದಂದ್ರೆ ಏನು? ಇದೆಲ್ಲ ನಮ್ಮ ಕ್ಯಾರೆಕ್ಟರ್ ಸೆಟ್ ಆಗಲ್ಲ. ಅಥವಾ ನಮ್ಮ ಮನೇಲಿ ಹೇಳ್ತಾರಲ್ಲ ಆ ಥರ ಸೀರಿಯಸ್ ಆಗದ? ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಮನು, ನಿನ್ ಮಗನ ಒಂದ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ? ಯಾರು ಇರಲ್ವಂತ? ಸೀರಿಯಸ್ ಆಗಿ ಕುತ್ಕೊಂಡು ಟಿವಿ ನೋಡಕ್ ಆಗಲ್ವೇನೋ? ಮನು, ಸೀರಿಯಸ್ ಆಗಿ ಒಂದ್ ಕೆಲಸ ಹುಡ್ಕೋಬಾರ್ದೇನಾ?
ಇದೇನ್ ಮಗ ಯಾವಾಗ್ಲೂ ಮುಖ ಗಂಟಕ್ಕೊಂದು ಸೀರಿಯಸ್ ಆಗಿರ್ತಾನೆ. ಚಿಲ್ ಮಗ, ಲೈಫ್ನ ಯಾವಾಗಲೂ ಎಂಜಾಯ್ ಮಾಡಬೇಕು. ಆದ್ರೆ ಒಂದು ವಿಷಯ ಕಣ, ಈ ಕಿತ್ತೋಗಿರೋ ಲೈಫ್ ಸಿಲ್ವರ್ ಜೂಬ್ಲಿ ನೋಡಾಯ್ತು. ಇನ್ನಾದ್ರೂ ಮದುವೆ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ಇದು ಒಪ್ಕೊಳ್ಳ ಮಾತಪ್ಪ. ಆದ್ರೆ ಈ ಮದುವೆಗೂ ಸೀರಿಯಸ್ ಆಗಿರೋಕ್ಕೂ ಏನ್ ಕನೆಕ್ಷನ್ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಮದುವೆ ಆಗ್ಬೇಕು. ಮುಂದಿನ ಮಳೆಗಾಲಕ್ಕೆ ನಾನು ಹಾಗೆ ಆಗ್ತೀನಿ. ಆದ್ರೆ ನನ್ನ ಫ್ರೆಂಡ್ಸ್ಗಳ ತರ ಅಲ್ಲ, ಬರೀ ಮದ್ವೆ ಮದ್ವೆ ಅಂತ ಸಾಯ್ತಿದ್ರು. 6 ತಿಂಗಳಿಗೆ ಟುಸ್. ಹನಿಮೂನ್ ಆದ ತಕ್ಷಣ ಶುರುವಾಗಿದೆ ಗೋಳು. ಅಲ್ಲ, ಈ ಹನಿಮೂನಿಗಂತಾನೆ ಮದುವೆ ಆದ್ರೆ ಹೀಗೆ ಆಗೋದು. ಆದ್ರೆ ನನ್ನ ಮದುವೆ ಮ್ಯಾರಿಡ್ ಲೈಫು ಖಂಡಿತ ಹೀಗಿರಲ್ಲ. ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಬೇಡ್ದಿರೋ ಟೈಮಲ್ಲಿ ಸಾಂಗ್ ಹಾಕಿ ಟಾರ್ಚರ್ ಕೊಡ್ತೀಯ ಡೈರೆಕ್ಟ್ರು ಅಂತ ಬೈಕೊಳ್ತಿದ್ದೀರಾ? ಕಟ್ ಇಟ್. ಇದೇ ನಮ್ಮ ಮನೆ. ಬೇಜಾನ್ ದುಡ್ಡು ಮಾಡಿಟ್ಟಿಯ ನಮ್ಮಪ್ಪ. ಹೆಸರು ಪರಮಹಂಸ, ಆದರೆ ಪರಮ ಹಿಂಸೆ. ಮಿಲಿಟರಿ ಆಫೀಸರ್ ಆಗ ಸೀನೇನಿಲ್ಲ, ಆದರೆ ಅಷ್ಟೇ ಸ್ಟ್ರಿಕ್ಟು. ಎಲ್ಲ ರೆಡಿನಾ? ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ಗಾನವಾಣಿ, ರಾಣಿ ರಾಣಿ ರಾಣಿ. ನಮ್ಮಮ್ಮ ರಂಗನಾಯಕಿ, 1965 ಮಾಡಲು, ಓವರ್ ಆಕ್ಟಿಂಗ್ ಅಲ್ಲಿ PhD. ಅಜ್ಜಿ ರೆಡಿನಾ? ಏಯ್, ಹಾಗೆ ಕರಿಬೇಡ ಅಂತ ಹೇಳಿಲ್ಲ ನಿಂಗೆ? ಅಮ್ಮ ಅಂತ ಕರಿಯೋ. ನೀನು ಅಮ್ಮಂಗೂ ಅಮ್ಮ, ನನಗೂ ಅಮ್ಮನಾ? ಹ್ಞೂ ಹೌದು, ಅಮ್ಮನೇ. ಜಯಲಲಿತಾ ಅಂತ ಹೆಸರಿಟ್ಕೊ, ಎಲ್ರೂ ಅಮ್ಮ ಅಂತ ಕರೀತಾರೆ. ಅಕ್ಕನ ಮಗ ರಾಹುಲ್ ಹುಟ್ಟು ತಲೆ ಹರಟೆ. ಇನ್ನು ಅವನ ಅಮ್ಮನ ಲಂಡನ್ನಲ್ಲೇ ಹುಟ್ಟಿದ್ದು ಅನ್ನೋ ರೇಂಜಿಗೆ ಶೋ ಆಫ್ ಮಾಡ್ತಾಳೆ. Not this week because I feel I put on little weight. ನನ್ನ ಜಾಗನೂ ಇದೇನಾ ಅಂತ ಕನ್ಫ್ಯೂಷನ್ ಇರೋ ಭಾವ. ತಂಗಿ ಮೈದಾ ಜಸ್ಟ್ ಮ್ಯಾರಿಡು, ಲವ್ ಲವ್. ಮಗನ್ ಜವಾಬ್ದಾರಿ ಬರ್ಬೇಕಂದ್ರೆ ಮದುವೆ ಮಾಡಿಸ್ಬೇಕು ಅಂತ ಯಾ ನನ್ನ ಮಗ ಹೇಳಿದ್ನು. ಇವತ್ತು ಅದೇ ಸಂಭ್ರಮ. ಹಲೋ, ನೀವು ಜಾಸ್ತಿ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. ಇದು ನಾನು ನೋಡ್ತಿರೋ 100ನೇ ಹುಡುಗಿ. ನೈಸ್ ಗರ್ಲ್. ಇಟ್ಸ್ ಓಕೆ, ನೋ ಥ್ಯಾಂಕ್ಸ್. ಡೋಂಟ್ ವರಿ, ನಾನು ತಗೋತೀನಿ. ಥ್ಯಾಂಕ್ ಯು. ಎಲ್ರೂ ಒಳ್ಳೆ ಕೆಲಸ ಮಾಡಕ್ ಮುಂಚೆ ಬಾಯಿ ಸಿಹಿ ಮಾಡ್ಕೊಳ್ಳಿ. ತಲೆ ಹಟ್ಟೆ ನಮ್ಮ ಡೈರೆಕ್ಟ್ರು. ಈ ಡೈಲಾಗ್ ಹಾಕಿದ್ರೆ ಕಂಪ್ನಿಯವರು ಕಾಸು ಕೊಡ್ತಾರೆ ಅನ್ಕೊಂಡ, ಅವ್ರು ಕ್ಯಾರೆ ಅನ್ಲಿಲ್ಲ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ತುಂಬಾ ಟ್ರೆಡಿಷನಲ್ ಹುಡುಗಿನ ನೀನು ಅಥವಾ ಮಾಡರ್ನ್ ಲೈಫ್ಗೂ ಅಡ್ಜಸ್ಟ್ ಆಗ್ತೀಯಾ? ಅಂದ್ರೆ ಬನಶಂಕರಿನೋ ಬ್ರಿಗೇಡ್ ರೋಡೋ ಅಂತ. ನನ್ನ ಮಗಳು ಗಾಂಧಿ ಬಜಾರ್. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಪರಮಹಂಸರೇ, ನಮ್ಮ ಹುಡುಗಿ ಒಪ್ಕೆನಾ? ನಮಗೆಲ್ಲ ಇಷ್ಟ ಅನ್ನೋ. ಅಯ್ಯೋ, ಫಸ್ಟ್ ನೈಟ್ ಡೆಕೋರೇಟ್ ಮಾಡೋರೇ ಮಾತಾಡ್ತಾ ಇದ್ದೀರಾ, ಮಾಡ್ಕೊಳ್ಳೋರೇನು ಮಾತಾಡ್ತಾನೆ ಇಲ್ಲ. ನಾದ್ನಿ ಬೇಜಾನ್ ಫಾಸ್ಟು, ಆದ್ರೆ ನಮ್ ಗಿಣಿನೇ ಇನ್ನೂ ಬಾಯ್ ಬಿಟ್ಟಿರ್ಲಿಲ್ಲ. ದೊಡ್ಡವರೆಲ್ಲ ಹೇಗ್ ಹೇಳ್ತಿರೋ ಹಾಗೆ. ಏನಪ್ಪ, ನಮ್ಮ ಹುಡುಗಿ ಇಷ್ಟ ಆದ್ಲ? ನೀವೇ ಡಿಸೈಡ್ ಮಾಡ್ಕೊಂಡು ಕೊನೆಯಲ್ಲಿ ನನ್ನ ಕೇಳ್ತಾ ಇದೀರಾ. ಆದ್ರೆ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ನನ್ನನ್ನು ಹೇಗೆ ಒಪ್ಕೊಳ್ತಾ ಇದೀರಾ? ಅಲ್ಲ, ಆ ಹುಡುಗ ದಮ್ಮು ಹೊಡಿತಾನ, ಅಪರೂಪಕ್ಕೊಂದ್ಸಲಿ ಗುಂಡ ಹಾಕ್ತಾನ, ಹುಡುಗ ನೋಡಕ್ ಬೇರೆ ಚೆನ್ನಾಗಿದ್ದಾನೆ. ಲೈನ್ ಹೊಡಿತಿರೋ ಹುಡುಗಿಯರು ಸುಮಾರು ಜನ ಇರ್ಬೋದು. ಇದ್ಯಾವ ಭಯನೂ ಇಲ್ವಾ ನಿಮ್ಗೆ? ಪರವಾಗಿಲ್ಲ ಬಿಡಿ, ಈಗಿನ ಕಾಲದಲ್ಲಿ ಇದೆಲ್ಲ ಇರೋತ್ತಾನೆ. ಏ ಸೂಪರ್ ಮಾವ, ನೀವು ನನಗೆ ಕರೆಕ್ಟಾಗಿ ಸೆಟ್ ಆಗ್ತೀರಾ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಗುಂಡ ಹಾಕ್ಬೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮಾವ, ನಿಮ್ಮ ಮಗಳ ಜೊತೆ ಒಂದು 6 ತಿಂಗಳು ಸಂಸಾರ ಮಾಡಿ ಆಮೇಲೆ ಒಪ್ಪಿಗೆ ಇದೆಯಲ್ಲ ಅಂತ ಹೇಳ. ಏನಯ್ಯ ಮಾತಾಡ್ತಾ ಇದೀಯ ನೀನು? ಯಾಕೆಲ್ರು ಶಾಕ್ ಆಗ್ತೀರಾ? ಬಿ ಪ್ರಾಕ್ಟಿಕಲ್ ಮಾವ. ನೋಡಿ, ಒಂದ್ ಮೊಬೈಲ್ ತಗೊಳ್ಳೋತ್ತಿಗೆ 10 ಸತಿ ಯೋಚನೆ ಮಾಡ್ತೀವಿ, ಒಂದ್ ಕಾರ್ ತಗೊಳ್ಳೋತ್ತಿಗೆ ಟೆಸ್ಟ್ ಡ್ರೈವ್ ಮಾಡಿ ನೋಡ್ತೀವಿ. ಲೈಫ್ ಲಾಂಗ್ ಜೊತೆಲಿರೋ ಹುಡುಗಿ ಮದ್ವೆಗೆ 1 ತಿಂಗಳಿಗೆ ಡೈವರ್ಸ್ ಆಗೋ ಬದಲು 6 ತಿಂಗಳು ಜೊತೆಲಿದ್ದು ಸಂಸಾರ ಮಾಡಿ ನೋಡೋದು ಒಳ್ಳೇದಲ್ವಾ? ರೇ ಸ್ವಾಮಿ, ನಿಮ್ ಮಗನ್ ತಲೆ ಸೇರಿಲ್ಲ ಅನ್ಸುತ್ತೆ, ಟೆಸ್ಟ್ ಮಾಡಿಸ್ರಿ. ಟೆನ್ಷನ್ ಮಾಡ್ಕೋಬಿಡಿ ಮಾವ, ರಾತ್ರಿ 1-2 ಪೆಗ್ ಹಾಕಿ, ಬೆಳಗ್ಗೆಗೆಲ್ಲ ಸರಿ ಹೋಗುತ್ತೆ. ಬರ್ಲಾ? 100 ನಾಟ್ ಔಟ್. ರಂ ಬಂ ಬಂ ಆರಂಭಂ ಬಂ 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 ಪೇರಿಂಬಂ 7-8 ನಾಟ್ಕಳಾಚಿ ಕಣ್ಣೆ ಒಮ್ಮೀದು ಏಕಗೊಂಡು ತುಂಗವಿಲ್ಲ ಕಣ್ಣೆ. ಸುನಂದಮ್ಮ,
ನಾನು ಅಳ್ತಾ ಇದ್ರೆ ನೀವು ಹಾಡು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀರಲ್ಲ. ಆಳಬೇಡ್ರಿ ರಂಗನಾಯಿಗೆ ಅವರೇ, ನಿಮ್ಮನ್ನ ಚೇರ್ ಮಾಡಕ್ಕೆ ನಾನು ಡಾನ್ಸ್ ಮಾಡಿದ್ದು. ಯಾವ್ದಕ್ಕೂ ನಿಮ್ಮ ಮಗನ್ ಜಾತಕ ಮುಂದೆ ಸತಿ ತೋರಿಸಿ. ನಮ್ಮ ಮನೆಯವರು ಅದನ್ನೆಲ್ಲ ಸ್ವಲ್ಪನೂ ನಂಬಲ್ಲ ರೀ. ನೀವೇ ಕೇಳಿ ನೋಡಿ, ಪಕ್ಕದಲ್ಲಿ ಅಯ್ಯಪ್ಪ ಕೋವಿಲಿಗೆ ಒಳ್ಳೆ ಪಣಿಕೇರ್ ಬಂದಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಪ್ರಶ್ನೆ ಹೇಳ್ತಾರೆ. ನಮ್ಮ ಮಗಳು ರಮಣಿನ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಪರಂಜದ ಪೂಜೆ ചെയ്തു ಅವಳಿಗೆ ಮಗುವಾಯ್ತು ಗೊತ್ತಾ. ಕಳೆದ ವರ್ಷ ಆಗಸ್ಟ್ ಅಲ್ಲಿ ಪಣಿಕೇರ್ ಹತ್ರ ಕರ್ಕೊಂಡೋದೆ. ಅವರು ಜನವರಿ ವരെ കാത്തിരുന്നു പറഞ്ഞു. അതുപോലെ ಜನವರಿയിൽ ಅವಳು ಪ್ರೆಗ್ನೆಂಟ್ ಆയി. ನನ್ನ ಮೊಮ್ಮಗನಿಗೆ ನಾಮಕರಣಕ್ಕೆ ಡೇಟ್ ಇಡಕ್ಕೆ ಹೇಗಿದ್ರು ಪಣಿಕೇರ್ ಹತ್ರ ಹೋಗ್ಬೇಕು. ನಿಮ್ಮ ಹಸ್ಬೆಂಡ್ಗೆ ಹೇಳಬೇಡಿ, ನಾವಿಬ್ಬರೇ ಹೋಗೋಣ ಪಣಿಕೇರ್ ಹತ್ರ. ಕೇಟೋ ಮನು ಮನು ಇಲ್ಲಿದ್ಯಾ? ಬೇಗ ಬಾರು, ಇಲ್ಲಿ ಬಾರು. ಇದನ್ನ 48 ದಿವಸ ಇಟ್ಕೋ. ಆಮೇಲೆ ಇದನ್ನ ತಾಯ್ತಾನ ಜೋಬಲ್ಲಿ ಇಟ್ಕೋ. 6 ತಿಂಗಳಲ್ಲಿ ಖಂಡಿತ ನಿನಗೆ ಮದ್ವೆ ಆಗತ್ತೆ. ನೀನ್ ಯಾವಾಗ ಜ್ಯೋತಿಷ ಅದ್ಯಮ್ಮ? ಅಯ್ಯೋ, ಅಷ್ಟ್ ಜೋರಾಗಿ ಮಾತಾಡ್ಬೇಡ್ವು. ನಾನು ಈಗ ತಾನೇ ಅರ್ಚಕ್ರ ಹತ್ರ ಪ್ರಶ್ನೆ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ನಿಂಗೊಬ್ಳು ಅಪ್ರತಿಮ ಸುಂದರಿ ಸಿಗ್ತಾಳಂತೆ. ಅದಕ್ಕೆ ಈ ಹುಡುಗಿರೆಲ್ಲ ತಪ್ಪೋಗ್ತಿರೋದು. ನಿನ್ ಮದ್ವೆ ಆಗೋಳು ತುಂಬಾ ಅದೃಷ್ಟವಂತೆ ಅಂತೆ. ಆದ್ರೆ ಅಪ್ಪ ಹೆಣ್ಣೆ ನೋಡಲ್ಲ ಅಂತೀರಲ್ಲಮ್ಮ. ಕಬಾಬ್ ತಿನ್ನೋರೇನ್ ಕೋಳಿ ಪರ್ಮಿಷನ್ ಕೇಳ್ತಾರೇನೋ? ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀನಿ. ಏನಮ್ಮ ಅದು? ಅದು ಹೇಳಲ್ಲ, ಸಸ್ಪೆನ್ಸ್. ಒಂದ್ ನಿಮಿಷ ಇಟ್ಕೊಳ್ಳೋ. ಸದಾ, ಹಲೋ ಸದಾ, ನಿನ್ ಬಗ್ಗೆನೇ ಮಾತಾಡ್ತಿದ್ದೆ ಕಣೋ. ನೀನ್ ಇಲ್ಲಿಗೆ ಬರೋದು, ಮನನ್ ಕರ್ಕೊಂಡು ಹೋಗೋದು, ಹುಡುಗಿನ ಹುಡ್ಕೋದು ಎಲ್ಲ ಸಸ್ಪೆನ್ಸ್ ಆಯ್ತಾ? ಲೋಡ್ ಸ್ಪೀಕರ್ ಅಲ್ಲಿ ಸಸ್ಪೆನ್ಸ್. ಅಮ್ಮ, ಚಿಕ್ಕ ಮಾವ ಬಂದ್ರು. ಅಯ್ಯೋ, ತುದಿಗೆ ಬಂದ್ಬಿಟ್ಟಿದೆ ಕಣೆ. ಅಯ್ಯ, ಇವನೊಬ್ಬ. ಇದು ನಮ್ಮ ಅಮ್ಮನ ಮನೆಯವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್. ಮನೆಯಿಂದ ಹೊರಡತ್ತಿಗೆ ಅರ್ಜೆಂಟ್ ಆಗಿರುತ್ತೆ. ಅಡಿಗೆ ಏನ್ ಮಾಡಿದ್ದೀರಂಗಿ? ಏನೋ ಅದು ಸದಾ ಒಳಗ್ ಕೂತ್ಕೊಂಡು ಅಸಹ್ಯ. ಮೊದ್ಲು ಹೊರಗ್ ಬಾ. ಅಯ್ಯೋ, 2 hours ಬೇಕಾ 2 ಹೋಗೋದಕ್ಕೆ? 2 minutes ಸಾಕಪ್ಪ. ಹೋಗ್ಲಿ, ಒಂದು ಕಾಫಿ ಆದ್ರೂ ಮಾಡೆ. ಇವನೊಬ್ಬ. I want a Mexican green wave, cheese burst, garlic bread and a coke. Sorry, diet coke. ಇಷ್ಟೇ ತಿಂತಾ ಇದ್ಯಾ? ಕೋಕಲ್ಲಿ ಯಾಕೆ ಡಯಟ್? ಇತ್ತಲ್ಲ ಹರಟೆ, ಕೆಲಸ ನೋಡು. ಪ್ರಥಮ ರಾತ್ರಿ ಅಷ್ಟೇ ಸುಖ. ಏನಪ್ಪ ಅಳಿಮಯ್ಯ? ಏನ್ ಮಾಂಸ, ದಾರಿಲಿ ಎಲ್ಲಾದ್ರೂ ಮುಗಿಸ್ಕೊ ಬರ್ಬೇಕು ತಾನೆ? ನೋ 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 ನೋ, ಮನ್ಸಲ್ಲಿರೋ ಹೊಲಸ್ನ ಎಲ್ ಬೇಕಾದ್ರೆ ಎಸಿಬಹುದು, ಆದ್ರೆ ದೇಹದಲ್ಲಿರೋ ಹೊಲಸ್ನ ಶೌಚಾಲಯದಲ್ಲೇ ಎಸಿಬೇಕು. ಸ್ವಚ್ಛ ಭಾರತ್. ಏನಪ್ಪ ಅಳಿಯಂದ್ರು, ಜಸ್ಟ್ ಮ್ಯಾರಿಡ್, ತುಂಬಾ ಸ್ಪೀಡ್ ನಡೀತಾ ಇದೆಯೋ? ಮಾಮ್ಸ್, ಅವ್ರ ಹೊರಗಡೆ ಹೋಗಕ್ಕೆ ಟೈಮೇ ಇಲ್ಲ ಪಾಪ. ಅದ್ ಹಾಗೇನಪ್ಪ, ಮದುವೆ ಆಗ 6 ತಿಂಗಳು ಫ್ರೆಂಡ್ಸ್ ಬೈತಾ ಇರ್ತಾರೆ, ಹಲೋ ಎಲ್ಲಿದೆಯೋ, ಯಾವಾಗ ಸಿಗ್ತೀಯೋ ಅಂತ. 6 ತಿಂಗಳಾದ್ಮೇಲೆ ಅವ್ರ ಹೆಂಡತಿ ಬೈತಾರೆ, ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ. ನಮ್ಮ ಅಮ್ಮನ ತರ. ಬೇಕೇನೋ ಈ ಮದುವೆಗಳೇ. ನಂತರ ಒಂಟಿ ಗುಬಿಯಾಗಿದ್ಬಿಡು, ರಾತ್ರಿ ಎಲ್ಲ ಎಚ್ಚರವಾಗಿರ್ಬೋದಪ್ಪ. ಲೈಫ್ ಮಜ್ಜವಾಗಿರುತ್ತೆ ಕಣ. ಏನ್ ಹೇಳ್ತಿದ್ಯಾ ಮಾಮ್ಸ್? ಮದುವೆ ಬಗ್ಗೆ ಬೇಜಾನ್ ಕನ್ಸುಗಳಿದೆ. ಶಾಸ್ತ್ರೋಕ್ತವಾಗಿ ಮದುವೆ ಆಗಿ ಲಕ್ಷಣವಾಗಿ ಸಂಸಾರ ಮಾಡಿ ಆದರ್ಶ ದಂಪತಿಗಳು ಅವಾರ್ಡ್ ತಗೋಬೇಕಂತಿದ್ದೀನಿ, ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತು ಹೇಳ್ಬೇಕಂದ. 10 ಮೊಮ್ಮಗಳನ್ನ ಹೆತ್ಕೊಟ್ಟಷ್ಟು ಖುಷಿ ಆಯ್ತು ನನ್ಗೆ. ಬೇಗ ಮದ್ವೆಗೆ ಒಪ್ಕೊಂಡು ಒಂದ್ ಒಳ್ಳೆ ಹುಡುಗಿನ ಕರ್ಕೊಂಡ್ ಬಾ. ನೀ ಬರೋಷ್ಟ್ರಲ್ಲಿ ಚಪ್ರ ರೆಡಿ ಆಗಿರುತ್ತೆ. ನೋಡಿದ್ಯಾ ಸದಾ, ಅವನು ನಿನ್ ಮಾತಿ ಕೇಳೋದು. ಎಲ್ಲ ದೇವ್ರ ದಯ. ಅಬ್ಬಾ, ಖುಷಿ ಆಯ್ತು. ಮದ್ವೆ ಆಗಿರೋರೆಲ್ಲ ಯಾಕಾದ್ರೂ ಅದು ಅಂತ ಬಡ್ಕೊಳ್ತಾರೆ. ದಿನ ಬೆಳಗಾದ್ರೆ ಜಗಳ, ರಾತ್ರಿ ತಡ್ಕೊಳಕ್ ಆಗ್ದಿರೋ ಚಪ್ಲ, ಅವಸರು ಕುಟ್ಟ ಮಕ್ಳು, ಸಾರನೇ ಇಲ್ದಿರೋ ಸಂಸಾರ. ಆದ್ರೂ ಮದುವೆ ಅಂದ್ರೆ ಜನಗಳಿಗೆ ಏನ್ ಸಂಭ್ರಮನಪ್ಪ.